ಕರ್ನಾಟಕ ಪೊಲೀಸ್ ಮತ್ತೆ ಚರ್ಚೆಯಲ್ಲಿದ್ದಾರೆ. ಕಾರಣ ಕೇಳ್ಬಿಟ್ರೆ ನೀವು ನಕ್ಬಿಡ್ತೀರಾ. ಒಬ್ಬ ಕರ್ನಾಟಕ ಪೊಲೀಸಿನ ಮೋಸ್ಟ್ಲಿ ನಿಷ್ಠಾವಂತ ಕಾನ್ಸ್ಟೇಬಲ್ ಅನಿಸುತ್ತೆ. ಕಾನ್ಸ್ಟೇಬಲ್ ಒಂದು ಡೈಲಾಗ್ ಹೊಡಿದಿದ್ದಾನೆ. ಏನಂತಂತಂದರೆ, ಪೊಲೀಸ್ ಕೆಲಸ ಮಾಡೋದಕ್ಕಿಂತ ಯಾವುದಾದ್ರೂ ರೋಡಲ್ಲಿ ಎಗ್ ರೈಸನ್ನ ಮಾರಿದ್ರೆ ನಮಗೆ ಹೆಚ್ಚಿನ ಮರ್ಯಾದೆ ಸಿಗುತ್ತೆ, ಹೆಚ್ಚಿನ ಸಂಪಾದನೆ ಆಗುತ್ತೆ ಅಂತ. ಈ ಕಳೆದ 3-4 ತಿಂಗಳಿಂದ ಪೊಲೀಸರ ಭ್ರಷ್ಟಾಚಾರ ಯಾವ ಮಟ್ಟಕ್ಕೆ ಅಂದರೆ, ಒಂದು ಕಡೆ ಜನರಿಗೆ ಬೇಸರ ಆಗಿದ್ರೆ, ಇನ್ನೊಂದು ಕಡೆ ಪೊಲೀಸವ್ರಿಗೆ ಬೇಜಾರಾಗ್ಬಿಟ್ಟಿದೆ. ಕುಷ್ಟಗಿನಲ್ಲಿ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಆನ್ ರೆಕಾರ್ಡ್, ಇಫ್ ಐ ಆಮ್ ನಾಟ್ ರಾಂಗ್, ಸೋಷಿಯಲ್ ಮೀಡಿಯಾದಲ್ಲಿ ಆ ಪೊಲೀಸ್ ಕೆಲಸ ಮಾಡೋದಕ್ಕಿಂತ ಎಗ್ ರೈಸ್ ಮಾರಿದ್ರೆ ನಮ್ಮ ಜೀವನ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳಿರೋ ಅಂಥ ಒಂದು ಸಂಗತಿ, ಒಂದು ರೆಕಾರ್ಡು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗ್ತಾ ಇದೆ. ನಿಜವಾಗ್ಲೂ ನಿಮಗೆ ಮಾನ ಮರ್ಯಾದೆ ಪೊಲೀಸ್ ಇಲಾಖೆಯಲ್ಲಿ ಇರೋರೇ ಉಗಿತಾವ್ರಲ್ರೋ. ಅಂದರೆ ನೋಡಿ, ಆ ರೋಡಲ್ಲಿ ಎಗ್ ರೈಸ್ ಮಾರೋನು ಕೂಡ ಮರ್ಯಾದೆಯಿಂದ ಮತ್ತು ಮಾನ ಮರ್ಯಾದೆಯಿಂದ ಕಷ್ಟಪಟ್ಟು ದುಡಿತಾನೆ. ಅವನಿಗಿರೋವಂಥ ಮರ್ಯಾದೆ ನಾನು ನೋಡಿದ್ದೀನಿ. ನಮ್ಮ ಕೊಡಿಗೇಳಿ ಪೊಲೀಸ್ ಸ್ಟೇಷನಲ್ಲಿ ನೋಡಿದ್ರೆ ಆ ಪಾಪ ಅವ್ರ ಪಾಡು ಪಾಪ ಒಂದು ವಾರಕ್ಕೊಂದು ರಜಾ ಸಿಗಲ್ಲ, ಅವ್ರ ಮುಖದಲ್ಲಿ ಕಳೆ ಇರಲ್ಲ, ಏನೋ ಇಷ್ಟ ಎದುರಿಸಿ ಬೆದರಿಸಿ ಸಂಪಾದನೆ ಮಾಡ್ಕೊಬೋದು ಕರ್ನಾಟಕ ಪೊಲೀಸ್ ಅವ್ರು ಬಿಟ್ಟರೆ. ಅವ್ರ ಹೆಂಡತಿ ಮಕ್ಕಳು ಚೆನ್ನಾಗಿರ್ತಾರ. ಆಮೇಲೆ ಇಷ್ಟೆಲ್ಲ ದರಿದ್ರ ಸಂಪಾದನೆಗಳನ್ನ ತೊಗೊಂಡೋಗಿ ಮೈ ತುಂಬ ರೋಗಗಳನ್ನ ಹಾಕ್ಕೊಂಡು ಅವ್ರ ಮಕ್ಕಳು ನಿಜವಾಗ್ಲೂ ವಿದ್ಯಾವಂತರಾಗಿರ್ತಾರ. ಇದೆಲ್ಲ ಪ್ರಶ್ನೆಗಳಿಗೆ ಇವತ್ತು ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಕುಷ್ಟಗಿ ಅವನ ಮೇಲೆ ಯಾವನೋ ಕಂಪ್ಲೇಂಟ್ ಕೊಟ್ಟವಂತೆ. ನೋಡ್ರಿ, ಸತ್ಯ ಹೇಳಿದ್ರೆ ಅವನ ಮೇಲೆ ಕಂಪ್ಲೇಂಟ್ ಕೊಡೋ ಅಂಥ ವ್ಯಕ್ತಿಗಳು ಕರ್ನಾಟಕದಲ್ಲಿದ್ದಾರೆ ಅಂತ ಈ ಮೂಲಕ ನಿಮಗೆ ಹೇಳುತ್ತಾ, ಒಂದಂತೂ ನಿಜ, ಇಡೀ ಭಾರತದಲ್ಲಿ ಪೊಲೀಸ್ ಇಲಾಖೆಯ ಕೆಲಸಗಳು ಬೀದಿಗೆ ಬಂದಿದೆ. ಕರ್ನಾಟಕದಲ್ಲಂತೂ ಗಬ್ಬೆದ್ದೋಗಿದ್ದಾರೆ. ಸುಳ್ಳು ಕೇಸುಗಳನ್ನ ಹಾಕೋದು, ಸುಳ್ಳು ಕೇಸ್ ಹಾಕೋದು, ರೋಲ್ ಕಾಲ್ ಹಾಕೋದು, ಸುಳ್ಳು ಕೇಸ್ ಹಾಕೋದು, ಕೋಟಿ ರೂಪಾಯಿ ಕೇಳೋದು, ಸುಳ್ಳು ಗಾಂಜಾ ಕೇಸ್ ಹಾಕೋದು, ಲಂಚ ಕೇಳೋದು, ಒಟ್ಟಿನಲ್ಲಿ ಹಾಕಿ ಆಮೇಲೆ ನಿಜವಾಗ್ಲೂ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಈ ಮಟ್ಟಕ್ಕೆ ಈ ಪೊಲೀಸರು ಗಬ್ಬೆದ್ದೋಗಿದ್ದಾರಲ್ಲ. ಒಬ್ಬ ಮಾನ್ಯ ಸಿದ್ದರಾಮಯ್ಯನವರೇ ನೋಡಿ, ಒಬ್ಬ ಪೊಲೀಸ್ ಕಾನ್ಸ್ಟೇಬಲು ಆ ಪೊಲೀಸ್ ಕೆಲಸಕ್ಕಿಂತ ಏನೋ ಎಗ್ ರೈಸ್ ಮಾಡಿದ್ರೆ ಮರ್ಯಾದೆ ಇರುತ್ತೆ, ಒಳ್ಳೆ ಸಂಪಾದನೆ ಆಗುತ್ತೆ, ನಾವು ಯಾರಿಗೂ ಕೂಡ ಜವಾಬ್ದಾರಿ ಕೊಡಬೇಕಾಗಿಲ್ಲ, ರಜಾ ಸಿಗಲ್ಲ, ಹೆಂಡತಿ ಮಕ್ಕಳನ್ನ ನೋಡೋಕ್ಕಾಗಲ್ಲ, ಆಮೇಲೆ ಜನರು ನಮ್ಮನ್ನು ಕಳ್ಳ ರೀತಿ ನೋಡ್ತಾರೆ ಅಂತ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ನಿಜವಾಗ್ಲೂ ಈಗ ಪೊಲೀಸ್ ಇಲಾಖೆ ಬದಲಾವಣೆ ಆಗಬೇಕಾದಂಥ ಸಮಯ ಖಂಡಿತ ಆಗಲ್ಲ. ಯಾಕೆ ಅಂತ ಈ ಮೂರೂ ಪಕ್ಷಗಳು ಅಷ್ಟೇ ಎಲ್ಲಿವರೆಗೂ 224 MLAಗಳು ಅವ್ರದ್ದು ಅಲ್ಲಾಡಿಸ್ತಾ ಇರ್ತಾರಲ್ಲ, 224 MLAಗಳು ಪೊಲೀಸ್ ಸ್ಟೇಷನ್ಗಳನ್ನು, ಪೊಲೀಸ್ ಇನ್ಸ್ಪೆಕ್ಟರ್ಗಳನ್ನ, DCPಗಳನ್ನ ಹಿಡ್ಕೊಂಡು ಅಲ್ಲಾಡಿಸ್ತಾ ಇರ್ತಾರ. ಅದರಲ್ಲೂ ಆಡಳಿತ ಪಕ್ಷದವ್ರು ಇದ್ಬಿಟ್ರೆ ಅಂತೂ ಅವ್ರು ಹೇಳಿದ್ದೆ ಅವರೇ CM. ಹಾಗಾಗಿ ಇವತ್ತು ಪೊಲೀಸರು ಇಷ್ಟು ಮಟ್ಟಿಗೆ ಪೋಲಿ ಆಗಲಿಕ್ಕೆ ಈ ರೀತಿ 224 MLAಗಳು ಅವರನ್ನು ಫ್ರೀಯಾಗಿ ಬಿಡದೆ ಕೆಲಸ ಮಾಡಿಸ್ತಾ ಇರೋದು, ಒತ್ತಡ ಆಗ್ತಾ ಇರೋದು, ಅವ್ರಗಳ ಕೈಲಿ ಸುಳ್ಳು ಕೇಸ್ ಆಗ್ತಾ ಇರೋದು, ಅವ್ರಗಳ ಹತ್ರ ಲಂಚ ಇಸ್ಕೊತಾ ಇರೋದು, ಎಲ್ಲರೂ ಅಷ್ಟೇ. 90% MLAಗಳು ಇದನ್ನೇ ಮಾಡೋದು ಅಂತ ಹೇಳುತ್ತಾ, ಯಾರೋ 10% ಒಳ್ಳೆಯವ್ರು ಇರ್ಬೋದೇನೋ ಗೊತ್ತಿಲ್ಲ, ಅದನ್ನು ಹುಡುಕಬೇಕು ಅಂತ ಹೇಳುತ್ತಾ ಒಳ್ಳೆ ಪಂಚ್ ಡೈಲಾಗ್ ಕೊಟ್ಟಂಥ ಕುಷ್ಟಗಿ ಪೊಲೀಸ್ ಕಾನ್ಸ್ಟೇಬಲ್ಗೆ ಸಲಾಮ್ ಹೊಡೆಯುತ್ತಾ, ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್ ಫ್ರಮ್ ಟ್ರೂ ಲೈಟ್ಸ್ ನ್ಯೂಸ್ ಚಾನಲ್.